ನಮ್ದ ಕಬ್ಬಿನ ರೇಟ್ ಯಾರು ಮುಗಿಸ್ಯಾರು? ಅವನ್ ಒಪ್ಪಿಗೆ ಐತಿ. ಅವ ಎಷ್ಟ 3200 ಏನ್ 3000ಕ್ಕೋ ಏನ್ 3100 ಏನ್ ಹಂಗನ ಕೊಡ್ತಾನೋ? ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಪಾಪ ಅವರು ಕಾರ್ಖಾನೆ ರಕ್ಷಣೆ ಮಾಡ್ಬೇಕಾಕತಿ. ಅವನ ಕಬ್ಬ ಕಡ್ಕೊಂಡ್ ಬಂದ ಇದೊಂದ್ ತಿಂಗಳು ನಡೀಲಿ, ಅವ್ನ್ ನಡೀಲಿ. ಆ ನಂತರ ನಾವು ಹೇಳ್ತೀವಿ ಇವ್ರು ನಮ್ ತಿಕ್ ಬಂದ್ರಂದ್ರ ಯಾವಾಗ ಕಬ್ಬು ತಿಕ್ ಬರ್ತಾರಲ್ಲ ಅವಾಗ ಕೇಳ್ತಾರ, ನಮ್ನ ಕಬ್ಬು ಕಡಿತೀರೇನ್ರಿ ಅಂತ ಕೇಳ್ತಾರ. ನಾನ್ ರೇಟ್ ಇಟ್ಟಂತ ಹೇಳ್ತೀವಿ ನಾವು. ಅಕಸ್ಮಾತ್ ಈಗೂ ಆದ್ರೂ ಹೇಳಿದ್ವಿ ನಾವು ನಮ್ಮ ರೇಟ್ ಕಬ್ಬಿನ ರೇಟಿಗೆ 3500 ರೂಪಾಯಿ ಮೊದಲೇ ಕಂತಿನ ರೇಟ್ ಹೇಳ್ಬೇಕು, ಕಾರ್ಖಾನೆ ಚಲ ಆಗ್ಬೇಕು. ಇಟ್ಟವಲ್ರಿ ಅದಕ್ಕೆ ರೇಟ್ ಈಗ ಸದ್ದ ಹೇಳ್ತೀರೋ ಸದ್ದ ಹೇಳಿರಂತೂ ಪರವಾಗಿಲ್ಲ. ಈಗ ನೋಡ್ರಿ ನಿಮಗ ನೋಡ್ರಿ ಕಬ್ಬು ಬೆಳೆಗಾರರಿಗೆ ನಾವೇನ್ ಕೇಳಕತ್ತೀವಿ, ನಿಮಗ ಕಬ್ಬು ಬೇಕಲ್ಲ, ಏನ ನಿಮಗ ನಮ್ದ ಕಬ್ಬಿನ ರೇಟ್ ಯಾರು ಮುಗಿಸ್ಯಾರು? ಅವನ್ ಒಪ್ಪಿಗೆ ಐತಿ. ಅವ ಎಷ್ಟ 3200 ಏನ್ 3000ಕ್ಕೋ ಏನ್ 3100 ಏನ್ ಹಂಗನ ಕೊಡ್ತಾನೋ? ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಪಾಪ ಅವರು ಕಾರ್ಖಾನೆ ರಕ್ಷಣೆ ಮಾಡ್ಬೇಕಾಕತಿ. ಅವನ ಕಬ್ಬ ಕಡ್ಕೊಂಡ್ ಬಂದ ಇದೊಂದ್ ತಿಂಗಳು ನಡೀಲಿ, ಅವ್ನ್ ನಡೀಲಿ. ಆ ನಂತರ ನಾವು ಹೇಳ್ತೀವಿ ಇವ್ರು ನಮ್ ತಿಕ್ ಬಂದ್ರಂದ್ರ ಯಾವಾಗ ಕಬ್ಬು ತಿಕ್ ಬರ್ತಾರಲ್ಲ ಅವಾಗ ಕೇಳ್ತಾರ, ನಮ್ನ ಕಬ್ಬು ಕಡಿತೀರೇನ್ರಿ ಅಂತ ಕೇಳ್ತಾರ. ನಾನ್ ರೇಟ್ ಇಟ್ಟಂತ ಹೇಳ್ತೀವಿ ನಾವು. ಅಕಸ್ಮಾತ್ ಈಗೂ ಆದ್ರೂ ಹೇಳಿದ್ವಿ ನಾವು ನಮ್ಮ ರೇಟ್ ಕಬ್ಬಿನ ರೇಟಿಗೆ 3500 ರೂಪಾಯಿ ಮೊದಲೇ ಕಂತಿನ ರೇಟ್ ಹೇಳ್ಬೇಕು, ಕಾರ್ಖಾನೆ ಚಲ ಆಗ್ಬೇಕು. ಇಟ್ಟವಲ್ರಿ ಅದಕ್ಕೆ ರೇಟ್ ಈಗ ಸದ್ದ ಹೇಳ್ತೀರೋ ಸದ್ದ ಹೇಳಿರಂತೂ ಪರವಾಗಿಲ್ಲ. ಈಗ ನೋಡ್ರಿ ನಿಮಗ ನೋಡ್ರಿ ಕಬ್ಬು ಬೆಳೆಗಾರರಿಗೆ ನಾವೇನ್ ಕೇಳಕತ್ತೀವಿ, ನಿಮಗ ಕಬ್ಬು ಬೇಕಲ್ಲ, ಏನ